ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ದಾರೆ, ಮೇಕೆದಾಟು ಮಾಡಬೇಕು ಅಂತ ಹೋರಾಟ ಮಾಡ್ತಾರೆ. ನಡುವೆ ಸರ್ಕಾರ ಮಾಡಬಾರ್ದು ಅಂತ ನಿರ್ಣಯ ತೆಗೆದುಕೊಂಡಿದೆ ಸರ್ ಅಸೆಂಬ್ಲಿ ಒಳಗಡೆ. ಡಿ ಕೆ ಶಿವಕುಮಾರ್ ಅವರು ನಾನೇನೋ ಕಡಿದು ಕಟ್ಟೆ ಹಾಕ್ಬಿಡ್ತೀನಿ ಅಂತೇಳಿ ಚುನಾವಣೆಗೆ ಮುಂಚೆ, ರಾಜ್ಯದ ಚುನಾವಣೆಗೆ ಮುಂಚೆ ಪಾದಯಾತ್ರೆ ಮಾಡಿದ್ರು. ಏನು ನಮ್ಮ ಸರ್ಕಾರ ಬಂದ ತಕ್ಷಣ ಮೇಕೆದಾಟು ಶಂಕುಸ್ಥಾಪನೆ ಮಾಡ್ತೀರಿ, ಅದಕ್ಕೆ ದುಡ್ಡು ಕೊಡ್ತೀರಿ, ಒಂದು 10,000 ಕೋಟಿ ಎಲ್ಲ ಹೇಳಿದ್ರು. 1 ರೂಪಾಯಿನೂ ಕೊಟ್ಟಿಲ್ಲ ಇದುವರೆಗೂ. ಆಮೇಲೆ ಅವ್ರದ್ದೇ DMK ಸರ್ಕಾರ, ಕಾಂಗ್ರೆಸ್ ಬೆಂಬಲಿತ DMK ಸರ್ಕಾರದಲ್ಲಿ ಮತ್ತೆ ಅದಕ್ಕೆ ತಕರಾರು, ಮತ್ತೆ ಕೋರ್ಟ್ಗೆ. ಅವಾಗ ಒಂದು ಮಾತಾಡಲಿಲ್ಲ ಕಾಂಗ್ರೆಸ್ ಅವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ, ಒಂದು ಮಾತು DMK ವಿರುದ್ಧ ಮಾತಾಡಲಿಲ್ಲ. DMK ಸರ್ಕಾರ ತೊಲಗೋಯ್ತು. ಈಗ ವಿಜಯನ್ ಸರ್ಕಾರ ಬಂದಿದೆ, TVKನೋ ಯಾವುದೋ ಒಂದು TVK ಸರ್ಕಾರ ಬಂದಿದೆ. ಇಲ್ಲಿ ಮೊದಲು DMK ಜೊತೆ ಇದ್ದಂಥ ಕಾಂಗ್ರೆಸ್ಸು DMKಗೆ ಬೆನ್ನಿಗೆ ಚೂರಿ ಹಾಕಿ ಅಲ್ಲಿ ಓಡೋದು. ಈಗ ನೆನ್ನೆ ರೆಸೊಲ್ಯೂಷನ್ ಮಾಡಿ ಕರ್ನಾಟಕಕ್ಕೆ ಒಂದು ಯಾವುದೇ ಕಾರಣಕ್ಕೂ ಮೇಕೆದಾಟು ಮಾಡೋಕ್ಕೆ ನಾವು ಬಿಡಲ್ಲ ಅಂತ ರೆಸೊಲ್ಯೂಷನ್ ಮಾಡಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಬೆಂಬಲದಿಂದ ಸರ್ಕಾರ ಬದುಕಿರೋದು. ಇವ್ರಿಗೆ ಧೈರ್ಯ ಇದ್ದರೆ ಅಲ್ಲಿ ವಾಪಸ್ ತೆಗಿಲಿ, ಸರ್ಕಾರಕ್ಕೆ ಕೊಟ್ಟಿರೋ ಬೆಂಬಲವನ್ನು ವಾಪಸ್ ಇಲ್ಲ ಅಂದರೆ ಇವರು ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರೋದು ಇದನ್ನೊಂದು ನಾಟಕ, ಕರ್ನಾಟಕ ಜನತೆಗೆ ಒಂದು ಹೇಳೋದು, ಅಲ್ಲೋಗಿ ತಮಿಳ್ನಾಡಿಗೆ ಬೆಂಬಲ ಮಾಡೋದು. ಇದು ಡಬಲ್ ಸ್ಟ್ಯಾಂಡರ್ಡ್, ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡು. ಇದು 2 ನಾಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ 2 ನಾಲಿಗೆ, ಅಲ್ಲೊಂದು ನಾಲಿಗೆ ಇಲ್ಲೊಂದು ನಾಲಿಗೆ. ಆದ್ದರಿಂದ ಇದು ಬೂಟಾಟಿಕೆ. ಈ ಸರ್ಕಾರ ಇರೋವರೆಗೂ ಮೇಕೆದಾಟು ಯೋಜನೆ ಪ್ರಾರಂಭ ಆಗದೇ ಇಲ್ಲ. ಯಾಕೆಂದರೆ ಇವರು ಡಬಲ್ ಸ್ಟ್ಯಾಂಡರ್ಡ್, ಅಲ್ಲೊಂದು ಮಾತಾಡ್ತಾರೆ, DMK ಜೊತೆ ಇದ್ದಾಗ TVK ಜೊತೆ ಇದ್ದಾಗ ಒಂದು ಮಾತು, ಕರ್ನಾಟಕದಲ್ಲಿ ಒಂದು ಮಾತು. ಅದರಿಂದ ಇದು ಮೋಸ. ಅವ್ರು ಪಾದಯಾತ್ರೆ ಮಾಡಿದ್ದೆ ದೊಡ್ಡ ಮೋಸ. ಬೋಟ್ಗೋಸ್ಕರ ಮಾಡಿದ ಪಾದಯಾತ್ರೆ.